ದಕ್ಷಿಣ ಕನ್ನಡ ಬಂಟ್ವಾಳದಲ್ಲಿ ಹೆಚ್ಚಾಗ್ತಾನೆ ಇದೆ ಆತಂಕ. ಒಂದ್ ಕಡೆ ಬಿಸಿ ರೋಡ್ನಲ್ಲಿ ಮುಸ್ಲಿಂ ಯುವಕರ ಬೈಕ್ ರ್ಯಾಲಿ, ಮತ್ತೊಂದ್ ಕಡೆ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆ. ಹೀಗಾಗಿ ಪೊಲೀಸರಿಗೆ ಇದೆಲ್ಲವನ್ನ ಕೂಡ ಹತೋಟಿಗೆ ತರೋದೇ ಒಂದು ರೀತಿ ಸವಾಲಾಗ್ಬಿಟ್ಟಿದೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕಿಂತ ಪೊಲೀಸರೀಗ ಬಂಟ್ವಾಳದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಅಂದ್ರೆ BNS ಹೊಸ ಒಂದು ಕಾಯ್ದೆ ಏನಿದೆ ಅದರ ಪ್ರಕಾರ 163 ಅಳವಡಿಕೆ ಮಾಡಲಾಗಿದೆ. ಮುಂದಿನ 48 ಗಂಟೆಗಳ ಒಳಗೆ ಸೆಕ್ಷನ್ ಅಳವಡಿಸೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಒಂದ್ ಕಡೆ ಹಿಂದೂ ಕಾರ್ಯಕರ್ತರು, ಮತ್ತೊಂದ್ ಕಡೆ ಮುಸ್ಲಿಂ ಯುವಕರು, ಹೀಗೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಪೊಲೀಸರು ಹರಸಾಹಸ ಮಾಡ್ತಿದ್ದಾರೆ. ಹೀಗಾಗಿ ಮುಂದಿನ 48 ಗಂಟೆಗಳ ಒಳಗೆ ಸೆಕ್ಷನ್ ಅಳವಡಿಸಬೇಕು ಅಂತ ಕೂಡ ಚಿಂತನೆ ನಡೆಸಿದ್ದಾರೆ. ಬಂಟ್ವಾಳ ಪೊಲೀಸರಿಂದ ಜಿಲ್ಲಾಡಳಿತಕ್ಕೆ ಮನವಿ ಹೋಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರೋದಕ್ಕೆ ಈಗ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ನೋಡಿ, ಆಗ್ಲೇ ಅಷ್ಟೇ ಹೇಳ್ತಾ ಇದ್ವಿ, ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳ್ತಾ ಇದೆ ಅಂತ. ಆದ್ರೀಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಮುಂದುವರಿತಾ ಇದೆ. ಒಂದ್ ಕಡೆ ಮುಸ್ಲಿಂ, ಇನ್ನೊಂದ್ ಕಡೆ ಹಿಂದೂ ಸಮುದಾಯದವರು ಸಂಘರ್ಷ. ಬೆಳಗ್ಗೆಯಿಂದ ಕೂಡ ಅದೇ ಸಂಘರ್ಷ ಆಗ್ತಾ ಇತ್ತು. ಪೊಲೀಸರು ಒಂದಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು, ಯುವಕರನ್ನ ಕರೆದು ಮಾತನಾಡಿದ್ರು, ಹತೋಟಿಗೆ ತರೋದಕ್ಕೆ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ರಿಪೀಟ್ ಆಗ್ತಾ ಇದೆ. ಒಂದ್ ಕಡೆ BC ರೋಡ್ನಲ್ಲಿ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿಯನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ, ಒಂದಷ್ಟು ಬಾವುಟಗಳನ್ನ ಹಿಡಿದು. ಮತ್ತೊಂದ್ ಕಡೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾಗಮಂಗಲದಲ್ಲಿ ನಡೆದಿರುವಂತಹ ಕೋಮು ಗಲಭೆಯನ್ನ ಉಲ್ಲೇಖ ಮಾಡಿ ಅವ್ರು ಮಾತನಾಡ್ತಿದ್ದಾರೆ. ಸವಾಲು ಪ್ರತಿ ಸವಾಲುಗಳು ಕೂಡ ಇಲ್ಲಿ ಹುಟ್ಕೊಂಡಿದ್ದಾವೆ. ಅದರ ಮಧ್ಯದಲ್ಲೇ ಸಂಘರ್ಷ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ. ಇನ್ನೇನು ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು ಅಂತ ಅಂದ್ಕೊಳ್ತಾ ಇದ್ದಂತೆ ಮತ್ತೆ ಈಗ BC ರೋಡ್ನಲ್ಲಿ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಒಂದಷ್ಟು ಹುಚ್ಚು ಸಾಹಸವನ್ನ ಮೆರೀತಿದ್ದಾರೆ, ಹುಚ್ಚಾಟ ಮೆರೀತಿದ್ದಾರೆ. ಈಗ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರು ಕೂಡ ನಾವೇನು ಕಮ್ಮಿನಾ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಈ ಕೋಮು ಗಲಭೆ, ಕೋಮು ಸಂಘರ್ಷವನ್ನ ನಿಯಂತ್ರಣ ಮಾಡಬೇಕು ಅಂತ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅಲ್ಲಿ ಗುಂಪುಗೂಡಿರುವಂತಹ ಪ್ರತಿಭಟನಾಕಾರರನ್ನ ಚದುರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಜೊತೆಗೇನೆ ಅವ್ರ ಮಧ್ಯದಲ್ಲೇ ನಿಂತ್ಕೊಂಡು ಪೊಲೀಸರು ಸಾಕಷ್ಟು ಅವರ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಆ ದೃಶ್ಯಗಳನ್ನು ಕೂಡ ನೀವಾಗಲೇ ನೋಡಿದ್ರಿ. ಆದ್ರೀಗ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಹಿಂದೂ ಕಾರ್ಯಕರ್ತರು ಒಂದು ಕಡೆ, ಮತ್ತೊಂದು ಕಡೆ ಮುಸ್ಲಿಂ ಯುವಕರ ಬೈಕ್ ರ್ಯಾಲಿ ಕೂಡ ನೋಡ್ತಾ ಇದ್ದೀರಾ. ಅವರು ಯಾವ ರೀತಿಯಾಗಿ ಬಾವುಟಗಳನ್ನು ಹಿಡಿದು ರ್ಯಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಬೈಕ್, ಅದೇ ರೀತಿಯಾಗಿ ಕಾರ್ಗಳು ಕೂಡ ಈ ರ್ಯಾಲಿಯಲ್ಲಿ ಒಂದಷ್ಟು ಜನರು ಪಾಲ್ಗೊಂಡಿದ್ದಾರೆ. ನಾನಾ ನೀನಾ ಅನ್ನೋ ರೀತಿಯಾಗಿ ಎರಡೂ ಸಮುದಾಯದ ಜನರು ಕೂಡ ಈಗ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರು ಒಂದು ಕಡೆ, ಮತ್ತೊಂದು ಕಡೆ ಮುಸ್ಲಿಂ ಯುವಕರ ಬೈಕ್ ರ್ಯಾಲಿ. ಇದರ ಮಧ್ಯದಲ್ಲಿ ಪೊಲೀಸರಿಗೆ ಈಗ ತಲೆ ಬಿಸಿ ಉಂಟಾಗ್ಬಿಟ್ಟಿದೆ. ಹೇಗಿದೆಲ್ಲದನ್ನು ಹತೋಟಿಗೆ ತರೋದು? ಹಾಗಾಗಿ 144 ಸೆಕ್ಷನ್ ಕೂಡ ಜಾರಿಯಲ್ಲಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈಗ BC ರೋಡ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ಬಿಟ್ಟಿದೆ. ಆವಾಗಲೇ ಅಷ್ಟೇ ಹೇಳ್ತಾ ಇದ್ವಿ, ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇದೆ, ಪೊಲೀಸರು ಹತೋಟಿಗೆ ತರ್ತಿದ್ದಾರೆ ಅಂತ. ಅದರ ಮಧ್ಯದಲ್ಲಿ ಈಗ ಒಂದ್ ಕಡೆ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ, ಮತ್ತೊಂದು ಕಡೆ ಮುಸ್ಲಿಂ ಯುವಕರ ಬೈಕ್ ರ್ಯಾಲಿ. ಇದೆಲ್ಲದನ್ನು ಮಾಡೋದ್ರ ಮೂಲಕ ಏನ್ ಸಾಧಿಸೋದಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಅಂತ? ಸೌಖ್ಯ, ನಿಜವಾಗ್ಲೂ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಬಂಟ್ವಾಳದ BC ರೋಡ್ ಅನ್ನುವಂಥದ್ದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. ಯಾಕಂದ್ರೆ ಬೆಳಿಗ್ಗೆ ಸವಾಲನ್ನ ಸ್ವೀಕರಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇಲ್ಲಿಗೆ ದೌಡಾಯಿಸಿದ್ರು, ಜಮಾಯಿಸಿದ್ರು. ಆಕ್ರೋಶಗಳೆಲ್ಲವೂ ಕೂಡ ವ್ಯಕ್ತವಾಗಿತ್ತು. ಮತ್ತೆ ಮುಸ್ಲಿಮರ ಒಂದು ಈದ್ ಮಿಲಾದ್ನ ಮೆರವಣಿಗೆಯಲ್ಲಿ ಸಾಗಬೇಕಾಗಿತ್ತು, ಅದನ್ನ ಪೊಲೀಸರು ನಾವು ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಇದಾದ ಬಳಿಕ ಪರಿಸ್ಥಿತಿ ಏನೋ ಸ್ವಲ್ಪ ಶಾಂತವಾಗ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಏಕಾಏಕಿ ಒಂದು ಬೈಕ್ ರ್ಯಾಲಿಯನ್ನ ಮಾಡ್ತಾರೆ. ಅಬ್ಬರದಿಂದ ಬೈಕ್ ಮೂಲಕ ಎಂಟ್ರಿಯನ್ನ ಕೊಡ್ತಾರೆ. ಇದು ಮತ್ತೆ ಚದುರಿ ಹೋಗಿದ್ದಂತಹ ಕಾರ್ಯಕರ್ತರ ಆಕ್ರೋಶವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಮತ್ತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ರಸ್ತೆಗೆ ನುಗ್ಗುವಂತ ಘಟನೆಗಳು ಕೂಡ ನಡೆಯುತ್ತೆ. ಒಂದು ಸ್ವಲ್ಪ ಗ್ಯಾಪ್ ನಲ್ಲಿ ಒಂದು ದೊಡ್ಡ ಅನಾಹುತ ಅನ್ನುವಂಥದ್ದು ತಪ್ಪಿ ಹೋಯ್ತು. ಅಂದ್ರೆ ಆ ರ್ಯಾಲಿ ಪಾಸದ ಮೇಲೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಲ್ಲಿಗೆ ನುಗ್ಗುವಂತ ಘಟನಾವಳಿಗಳು ನಡೆಯಿತು. ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಸ್ವಲ್ಪ ಯಾಮಾರಿದ್ರು ಕೂಡ ಇವತ್ತು ಒಂದು ರೀತಿ ಉದ್ವಿಗ್ನ ಸ್ಥಿತಿ, ಒಂದು ದೊಡ್ಡ ಕೋಮು ಸಂಘರ್ಷಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಸಾಕ್ಷಿ ಆಗ್ತಾ ಇತ್ತು. ಆದ್ರೆ ಪೊಲೀಸರ ಒಂದು ಮುನ್ನೆಚ್ಚರಿಕೆಯಿಂದಲೂ ಕೂಡ ಒಂದು ಅನಾಹುತ ಅನ್ನುವಂಥದ್ದು ತಪ್ಪಿದೆ. ಅದು ಇನ್ನೂ ಕೂಡ ಪರಿಸ್ಥಿತಿ ಅದೇ ರೀತಿ ಇದೆ. ಈ ನಿಟ್ಟಿನಲ್ಲಿ ಈಗ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಅಖಾಡದಲ್ಲಿ ಇರುವಂತದ್ದು. ಇದರೊಂದಿಗೆ ಇಲ್ಲಿ ಸೆಕ್ಷನ್ ಅನ್ನ ಜಾರಿ ಮಾಡುವಂತಹ ಒಂದು ಲೆಕ್ಕಾಚಾರದಲ್ಲೂ ಕೂಡ ಪೊಲೀಸ್ ಇಲಾಖೆ ಇದೆ. 144 ಸೆಕ್ಷನ್ ಏನು ಅದನ್ನ ಜಾರಿ ಮಾಡಬೇಕು ಅನ್ನುವಂತಹ ಒಂದು
ತಯಾರಿಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸ್ ಮೂಲಗಳಿಗೆ ಬಂದಿರುವಂತಹ ಒಂದು ಮಾಹಿತಿ. ಇದು ಮುಂದುವರಿಬಹುದು, ಮತ್ತೆ ಒಂದು ಪುಂಡಾಟವನ್ನ ಮೆರೆಯುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮತ್ತೆ ಇಲ್ಲಿ ಯಾವುದೇ ರೀತಿ ಅನಾಹುತಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ 144 ಅನ್ನ ಜಾರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಇದೆ. ಇನ್ನೇನದು ಜಾರಿ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಬಂದಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ನಾಗಮಂಗಲದಲ್ಲಿ ನಡೆದಂತಹ ಒಂದು ಗಲಭೆಯ ಕಿಡಿ ಏನಿದೆ, ಓಕೆ, ಇವತ್ತು ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ವ್ಯಾಪಿಸಿದೆ. ಬಿಸಿ ರೋಡ್ ನಲ್ಲಿ ಇರುವಂತಹ ಈ ಕೋಮು ಬಿಸಿ ಏನಿದೆ ಜಿಲ್ಲೆಯಾದ್ಯಂತ ಒಂದು ರೀತಿ ಕೋಲಾಹಲಕ್ಕೂ ಕೂಡ ಕಾರಣವಾಗಿದೆ. ಸೌಖ್ಯ ಆದಿತ್ಯ, ಈಗ ಒಂದ್ ರೀತಿ ಒಬ್ರಿಗೊಬ್ರು ಪ್ರವೋಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಇಲ್ಲಿ ಪ್ರತಿಭಟನೆ ಇರ್ಬೋದು, ಈ ರೀತಿಯಾಗಿ ರ್ಯಾಲಿ ಮಾಡೋದಕ್ಕೆ. ಯಾಕೆಂದ್ರೆ ಬೆಳಗ್ಗೆ ಕೆಲ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ರು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಇದು ಹಿಂದೂಗಳ ಫ್ಯಾಕ್ಟರಿ ಇದ್ದಂತೆ, ಇಲ್ಲಿ ನಿಮ್ಗೆ ನಿಮ್ಮ ಆಚರಣೆಗಳಿಗೆ ಯಾವ ರೀತಿಯಾಗಿ ನಾವು ಅಡ್ಡಿಪಡಿಸ್ತೀವಿ ಅಂತ ನೋಡ್ತಾ ಇರಿ ಅಂತ ಅವ್ರು ಸವಾಲ್ ಹಾಕ್ತಾರೆ. ಮತ್ತೊಂದ್ ಕಡೆ ಈಗ ಅದಕ್ಕೆ ಪ್ರತಿಯಾಗಿ ಮುಸ್ಲಿಂ ಯುವಕರು ಬೈಕ್ ರ್ಯಾಲಿಯನ್ನ ಮಾಡ್ತಿದ್ದಾರೆ. ಈ ಎಲ್ಲಾ ಘಟನೆಗಳನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರ ಹರಸಾಹಸ ಮುಂದುವರಿತಾ ಇದೆ. ಈಗ ಇವರೆಲ್ಲರನ್ನೂ ಕೂಡ ಹೇಗೆ ಸಮಾಧಾನ ಪಡಿಸ್ತಾರೆ, ಇವ್ರನ್ನ ಒಗ್ಗೂಡ್ಸೋದು, ಸಹಜ ಪರಿಸ್ಥಿತಿಗೆ ತರೋದು ಬಹಳ ಸವಾಲಲ್ವಾ ಅಂತ? ಓಕೆ, ನಿಜವಾಗ್ಲು ಪೊಲೀಸ್ ಇಲಾಖೆ ಈ ಏನು ಹಬ್ಬಗಳಿತ್ತು ಇದಕ್ಕೆ ಮುನ್ನವೂ ಕೂಡ ಒಂದು ಶಾಂತಿ ಸಭೆಯನ್ನ ಕೂಡ ಮಾಡಿದ್ರು, ಎಲ್ಲಾ ಧಾರ್ಮಿಕ ಮುಖಂಡರನ್ನ ಕರೆಸಿ. ಯಾಕಂದ್ರೆ ಗಣೇಶೋತ್ಸವದ ಬೆನ್ನಲ್ಲೇ ಈದ್ ಮಿಲಾದ್ ಕೂಡ ಇದೆ, ಬೇರೆ ಬೇರೆ ಘಟನಾವಳಿಗಳು ನಡಿಬಾರ್ದು ಅನ್ನೋ ಕಾರಣದಿಂದ. ಆದ್ರೆ ಅದು ಯಾವ್ದು ಕೂಡ ಒಂದು ರೀತಿ ಸಫಲತೆಯನ್ನ ಕಂಡಿಲ್ಲ ಅಂತ ಅನ್ಸ್ತಾ ಹೋಗುತ್ತೆ. ಒಂದ್ ಕಡೆಯಿಂದ ಮೊನ್ನೆ ನಾಗಮಂಗಲಕ್ಕೆ ಒಂದು ರೀತಿಯ ಪ್ರತಿಕ್ರಿಯೆಯನ್ನು ಕೊಡುವ ಸಂದರ್ಭ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಖಂಡ ಶರಣ್ ಪಂಪ್ವೆಲ್ ನಿಮ್ಮದು ಕೂಡ ಈದ್ ಮಿಲಾದ್ ಒಂದು ಮೆರವಣಿಗೆ ಇದೆ ಅನ್ನುವ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಒಂದು ಆಡಿಯೋ ವೈರಲ್ ಆಗುತ್ತೆ. ನಿಮ್ಗೆ ತಾಕತ್ತಿದ್ರೆ ಹಿಂದೂ ಸಂಘಟನೆಯವರು ನಮ್ಮ ಈದ್ ಮಿಲಾದ್ ಮೆರವಣಿಗೆ ಬಂದು ತಡೀರಿ ಅಥವಾ ಇಲ್ಲಿ ಬಂದು ಜಮಾಯಿಸಿ ಅನ್ನುವ ರೀತಿಯ ಸವಾಲ್. ಅದಕ್ಕೆ ಈಗ ಹಿಂದೂ ಸಂಘಟನೆಯ ಮುಖಂಡರು ಅದಕ್ಕೆ ಬೆಳಿಗ್ಗೆ ಉತ್ತರವನ್ನ ಕೊಡೋದಕ್ಕೆ ಹೋಗಿದ್ರು. ಆ ಒಂದು ಸವಾಲಿಗೆ ಪ್ರತಿ ಸವಾಲಾಗಿ ಈಗ ಮತ್ತೆ ಬೈಕ್ ರ್ಯಾಲಿ ಕೂಡ ಇಲ್ಲಿ ನಡೆದಿದೆ. ಯಾರೇ ಪರ್ಮಿಷನ್ ಕೊಡದಿದ್ರು ಕೂಡ ನಾವು ಬೈಕ್ ರ್ಯಾಲಿಯನ್ನ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮುಸಲ್ಮಾನ್ ಸಮಾಜದವರು ಕೂಡ ಒಂದು ರೀತಿಯ ಸವಾಲನ್ನ ಹೂಡಿದ್ದಾರೆ. ಸೊ ಪೊಲೀಸ್ ಇಲಾಖೆ ಲೆಕ್ಕಾಚಾರವನ್ನ ಮೀರಿ ಎಲ್ಲೋ ಒಂದು ಕಡೆ ಒಂದಿಷ್ಟು ಘಟನೆಗಳು ನಡೀತಾ ಇದೆ. ಇದನ್ನ ನಿಯಂತ್ರಣಕ್ಕೆ ತರುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಸ್ವಲ್ಪ ಅಲರ್ಟ್ ಆಗುವಂತ ಅವಶ್ಯಕತೆ ಇದೆ. ಬೆಳಗಿನಿಂದಲೂ ಕೂಡ ಈ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಸಮಾಧಾನ ಪಡಿಸ್ತಾ ಹೋದ್ರು. ಆದ್ರೆ ಅಂತಿಮವಾಗಿ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಕೈ ಮೀರಿ ಹೋಗುತ್ತೆ ಅನ್ನುವಂತ ಹೇಳುವಂತ ಸಂದರ್ಭ ಬಂದ ಸಂದರ್ಭ ಪೊಲೀಸ್ ಇಲಾಖೆ ಕೂಡ ಗರಂ ಆಗುತ್ತೆ. ಅವರು ಯಾವಾಗನ್ನ ಹಾಕಿ ನೀವು ಇಲ್ಲಿಂದ ಹೋಗ್ತಿರೋ ಇಲ್ವೋ ಅಥವಾ ನಾವು ಬೇರೆ ಅಸ್ತ್ರವನ್ನ ಪ್ರಯೋಗ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಇದರಿಂದಾಗಿ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ಈಗ ಚದುರಿದ್ದಾರೆ. ಆದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಚದುರಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನಾದ್ರೂ ಕ್ರಿಯೆ ಇಲ್ಲಿ ನಡೆದಿರೋದಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ವಾತಾವರಣ ಕೂಡ ಸದ್ಯ ಇರುವಂತದ್ದು. ಹಾಗಾಗಿ ಈಗ ಸೆಕ್ಷನ್ ಜಾರಿ ಮಾಡಿ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಮುಂದಿನ 48 ಗಂಟೆಗಳ ಕಾಲ ಈ ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ 48 ಗಂಟೆಯ ಕಾಲ ಏನಿದೆ ಇದು ಪೊಲೀಸಿಗೆ ಬಹಳಷ್ಟು ಒಂದು ಸವಾಲಿನ ಸಂದರ್ಭ. ಸೌಖ್ಯ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.